ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ರಂಗೇರಿರುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ, ಪಿಕೆಪಿಎಸ್ ಸದಸ್ಯರಿಗೆ ಲಾಂಗು ಮಚ್ಚು ಹಿಡಿದುಕೊಂಡು ಕಾವಲು. ರಮೇಶ್ ಕತ್ತಿ ಒಡೆತನದ ವಿಶ್ವರಾಜ್ ಶುಗರ್ಸ್ ಕಟ್ಟಡದ ಸುತ್ತ ಸರ್ಪಗಾವಲು. ಕತ್ತಿ ವರ್ಸಸ್ ಜಾರಕಿಹೊಳಿ ಫೈಟ್ನಲ್ಲಿ ಗೆಲ್ಲೋರು ಯಾರು? ಬೆಂಗಳೂರಲ್ಲಿ ಮನೆ ಲೀಸ್ ಪಡೆಯೋಕೆ ಮೊದಲು ಈ ಸ್ಟೋರಿ ನೋಡ್ಕೊಂಡ್ಬಿಡಿ. ಖಾಸಗಿ ಕಂಪನಿಯಿಂದ ನೂರಾರು ಜನರಿಗೆ ಲಕ್ಷ ಪಡೆದು ಮಕ್ಮಲ್ ಟೋಪಿ. ಕೆಚಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ 60 ಕೋಟಿಗೂ ಹೆಚ್ಚು ವಂಚನೆ ಆರೋಪ. ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ವಿವೇಕ್ ಕೇಶವನ್ ವಿರುದ್ಧ ಎಫ್ಐಆರ್. ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಶಾಸಕನಿಗೆ ಸಂಕಷ್ಟ. 124 ಕೋಟಿ ರೂಪಾಯಿ ಬೆಲೆಯ ಭೂಮಿ ಕಡಿಮೆ ಬೆಲೆಗೆ ಖರೀದಿ ಆರೋಪ. ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಸೇರಿ ಕುಟುಂಬದ ವಿರುದ್ಧ ಎಫ್ಐಆರ್ಗೆ ಕೋರ್ಟ್ ಆದೇಶ. ರಾಜ್ಯದಲ್ಲಿ 8 ಲಕ್ಷ, ಬೆಂಗಳೂರಿನಲ್ಲಿ 1 ಲಕ್ಷ ಬಿಪಿಎಲ್ ಕಾರ್ಡ್ ಡಿಲೀಟ್. ನ್ಯಾಯಬೆಲೆ ಅಂಗಡಿ ಮುಂದೆ ಪ್ರತ್ಯಕ್ಷವಾಯಿತು ಅನರ್ಹ ಕಾರ್ಡ್ ಲಿಸ್ಟ್. 3 ದಿನ ರೇಷನ್ ಬಂದ್. ಜಾತಿ ಜನಗಣತಿ ವಿಚಾರಕ್ಕೆ ಎಂಟ್ರಿ ಕೊಟ್ಟ ಸಂಘ ಪರಿವಾರ. ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಾದ ತೀರ್ಮಾನಕ್ಕೆ ಆಕ್ಷೇಪ. ಧರ್ಮ ಹಿಂದೂ, ಉಪಜಾತಿ ವೀರಶೈವ ಲಿಂಗಾಯತ ಆಗಿರಬೇಕೆಂದು ಸೂಚನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಸಮುದಾಯಕ್ಕೆ ಮನವರಿಕೆ ಮಾಡಿಸೋ ಬಿಗ್ ಟಾಸ್ಕ್. ಎಸ್ಟಿಗೆ ಕುರುಬ ಸೇರ್ಪಡೆ, ವಾಲ್ಮೀಕಿ ಸಮುದಾಯ ವಿರೋಧ. ನಾಳೆ ರಾಜನಹಳ್ಳಿ ಮಠದಲ್ಲಿ ಪ್ರಸನ್ನಾನಂದಪುರಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು, ಸಚಿವರಿಗೂ ಆಹ್ವಾನ. ನಟ ದರ್ಶನ್ಗೆ ಜೈಲಿನಲ್ಲಿ ಹಾಸಿಗೆ ತಲೆದಿಂಬು ಕೊಟ್ಟಿಲ್ಲ ಎಂಬ ಆರೋಪ. ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕೋರಿ ವಿಚಾರಣೆ. ಇವತ್ತು ಸೆಷನ್ಸ್ ಕೋರ್ಟ್ಗೆ ವರದಿ ಸಲ್ಲಿಸಲಿರುವ ಜೈಲು ಅಧಿಕಾರಿಗಳು ಎಲ್ಲ ದಾಖಲೆ, ವಿಡಿಯೋ ರೆಕಾರ್ಡ್ಗಳನ್ನು ನೀಡೋಕೆ ಸಿದ್ಧತೆ. ಧರ್ಮಸ್ಥಳ ಬುರ್ಡೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕು. ಬಂಗ್ಲೆ ಗುಡ್ಡದಲ್ಲಿ ಎಸ್ಐಟಿಯಿಂದ ಸ್ಥಳ ಮಹಜರು. ವಿಠಲ್ ಗೌಡ ಬುರ್ಡೆ ತಂದ ಅಡಗಿಸಿಟ್ಟಿದ್ದ ಜಾಗ ಶೋಧ ಶುರು. ರಾಯಚೂರಿನ ದೇವದುರ್ಗ ಎಪಿಎಂಸಿ ಸೈಟ್ ಮಾರಾಟದಲ್ಲಿ ಅಕ್ರಮ ಆರೋಪ. 30 ಅಡಿ ಉದ್ದ, 100 ಅಡಿ ಅಗಲದ ಸೈಟ್ 10 ಲಕ್ಷ ರೂಪಾಯಿಗೆ ಸೇಲ್. ಅಧ್ಯಕ್ಷ ಕಾರ್ಯದರ್ಶಿ ವಿರುದ್ಧ ಉಪಾಧ್ಯಕ್ಷ ನಿರ್ದೇಶಕರ ದೂರು. ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಕೇಸ್. ಜ್ಞಾನಭಾರತಿ ಪೊಲೀಸರ ನೋಟಿಸ್ಗೆ ಕ್ಯಾರೆ ಎನ್ನದ ನಿರ್ದೇಶಕ ಪತ್ನಿ, ಪುತ್ರ ಇಂದು ಮತ್ತೆ ನೋಟಿಸ್ ನೀಡಲು ತಯಾರಿ. ದೂರುದಾರೆಗೂ ಸಹ ಸೂಕ್ತವಾದ ದಾಖಲೆ ಒದಗಿಸುವಂತೆ ನೋಟಿಸ್. ಕಲ್ಯಾಣ ಕರ್ನಾಟಕದ 78ನೇ ಉತ್ಸವ ದಿನಾಚರಣೆ. ಕಲಬುರಗಿಯ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಿದ್ದರಾಮಯ್ಯರಿಂದ ರಾಷ್ಟ್ರಧ್ವಜ ರೋಹಣ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ನೆರವೇರಿದ ಶಂಕುಸ್ಥಾಪನೆ. ಬಾಗಲಕೋಟೆ ಬನಹಟ್ಟಿ ಪಟ್ಟಣದಲ್ಲಿರೋ ಕಾಡಸಿದ್ದೇಶ್ವರನ ವಿಶೇಷ ಜಾತ್ರೆ. ಲಕ್ಷಾಂತರ ರೂಪಾಯಿ ಪಟಾಕಿ ಸಿಡಿಸಿ ಹರಿಕೆ ತೀರಿಸಿದ ಭಕ್ತರು. ಬೆಳಗಿನಿಂದ ವಿಶೇಷ ಪೂಜೆ, ಪುನಸ್ಕಾರ, ದೀರ್ಘದಂಡ ನಮಸ್ಕಾರದಲ್ಲಿ ಭಾಗಿಯಾದ ಜನರು. ಉತ್ತರಾಖಂಡ್ನಲ್ಲಿ ಕ್ಷಣಕ್ಕೂ ಮೇಘಸ್ಫೋಟದ ಆತಂಕ. ಡೆಹ್ರಾಡೂನ್ನ ಮೇಘಸ್ಫೋಟಕ್ಕೆ 13 ಮಂದಿ ಸಾವನ್ನಪ್ಪಿದರೆ 16 ಮಂದಿ ನಾಪತ್ತೆ. ರಿಷಿಕೇಶ್ನಲ್ಲೂ ರಸ್ತೆಗಳ ಸಂಪರ್ಕ ಕಡಿದುಕೊಂಡು ಸಾವಿರಾರು ಜನರು ಅತಂತ್ರ. ಜೆಮಿನಿ ಎಐ ಟೂಲ್ ಬಳಕೆ ಮಾಡುವವರೇ ಹುಷಾರ್. ರೆಟ್ರೋ ಲುಕ್ ಫೋಟೋಗಾಗಿ ಜೆಮಿನಿ ಮೊರೆ ಹೋಗಿದ್ದ ಯುವತಿಗೆ ಶಾಕ್. ಮೈತುಂಬ ಬಟ್ಟೆ ಹಾಕಿದ್ರು, ಮಚ್ಚೆ ಗುರುತಿಸಿದ ಎಐ. ಪ್ರಧಾನಿ ನರೇಂದ್ರ ಮೋದಿಗೆ ಇಂದು 75ನೇ ಹುಟ್ಟುಹಬ್ಬದ ಸಂಭ್ರಮ. ದೇಶದ ನಾನಾ ಭಾಗಗಳಲ್ಲಿ ಅಭಿಮಾನಿಗಳಿಂದ ಪೂಜೆ ಪುನಸ್ಕಾರ. ಮೋದಿ ಆಯುಷ್ಯ ಆರೋಗ್ಯ ವೃದ್ಧಿಸಲಿ ಎಂದು ಪ್ರಯಾಗ್ರಾಜ್ನಲ್ಲಿ ಇಂದು ಆರತಿ.
ಪ್ರಧಾನಿ ಮೋದಿಗೆ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಅಮೆರಿಕ ಅಧ್ಯಕ್ಷ. ನನ್ನ ಸ್ನೇಹಿತ ಮೋದಿಗೆ ಫೋನ್ ಮಾಡಿ ಶುಭಾಶಯ ಕೋರಿದೆ ಎಂದು ಟ್ವೀಟ್. ಇದಕ್ಕೆ ರಿಪ್ಲೈ ಮಾಡಿ ಧನ್ಯವಾದಗಳು ಸ್ನೇಹಿತ ಎಂದ ಮೋದಿ. ಒಂದು ಕಾಲದ ಅತಿ ವೇಗದ ಓಟಗಾರನ ಸದ್ಯದ ಪರಿಸ್ಥಿತಿ ಅಯೋಮಯ. ಚಿರತೆಯಂತೆ ಓಡ್ತಿದ್ದ ಉಸೇನ್ ಬೋಲ್ಟ್ಗೆ ಸದ್ಯ ಮೆಟ್ಟಿಲು ಹತ್ತೋಕು ಕಷ್ಟ. 1 ವರ್ಷದಿಂದ ಓಡೋದನ್ನು ನಿಲ್ಲಿಸಿ ಜಿಮ್ ವರ್ಕೌಟ್ಗೆ ಸೀಮಿತವಾಗಿರುವ ಬೋಲ್ಟ್ ಗಲ್ಲಾಪೆಟ್ಟಿಗೆಯಲ್ಲಿ ದಾಖಲೆ ಬರೆದ ರಜನಿಕಾಂತ್ ನಟನೆಯ ಕೂಲಿ ವರ್ಲ್ಡ್ ವೈಡ್ ಬರೋಬ್ಬರಿ 514 ಕೋಟಿ ರೂಪಾಯಿ ಗಳಿಕೆ. ತಮಿಳು ಇಂಡಸ್ಟ್ರಿಯ 4ನೇ ಅತ್ಯಧಿಕ ಗಳಿಕೆಯ ಸಿನಿಮಾ ಎಂಬ ಹೆಗ್ಗಳಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.